ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಕಾರವಾರದ ಶಿರವಾಡ ಗ್ರಾಮದಲ್ಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಆಕ್ರೋಶವನ್ನ ಹೊರಹಾಕಿದರು. ಮೊನ್ನೆ ಜಿಲ್ಲೆಗೆ ಬಂದಿದ್ದ ಪ್ರಧಾನಿ ತಮ್ಮ ಕೆಲಸದ ಬಗ್ಗೆ ಹೇಳಬೇಕಿತ್ತು. ಕ್ಷೇತ್ರದ ಜನರಿಗೆ ನನ್ನ ನಮಸ್ಕಾರ ಹೇಳಿ ಅಂತ ಹೇಳಿದ್ದಾರೆ. ನಮಸ್ಕಾರ ಮಾಡಿದ್ರೆ ಎಲ್ಲವೂ ಆಗ್ಬಿಡತ್ತಾ? ಮೋದಿ ನಮಸ್ಕಾರ ಮನೆ ಮನೆಗೆ ತಲುಪಿಸಿದ್ರೆ ಜೀವನ ನಡೆಯತ್ತಾ? ಉಜ್ವಲ ಯೋಜನೆ ಅಡಿ 3-4 ತಿಂಗಳು ಉಚಿತ ಗ್ಯಾಸ್ ವಿತರಿಸಿದ್ರು. ಉತ್ತರ ಕನ್ನಡ ಕ್ಷೇತ್ರ ಕಳೆದ 30 ವರ್ಷಗಳಿಂದ ವನವಾಸವನ್ನು ಅನುಭವಿಸಿದೆ. ಈ ಬಾರಿ ಕಾಂಗ್ರೆಸ್ಗೆ ವನವಾಸದಿಂದ ಮುಕ್ತಿ ನೀಡ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಭರವಸೆಯ ಮಾತುಗಳಿವು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಭಾಳ ಹುಮ್ಮಸ್ಸಿಂದ ಕೊಡ್ತಾ ಇದ್ದಾರೆ. ಒಂದು ಸುನಾಮಿ ಥರ ಅನಿಸುತ್ತಾ ಇದೆ ಈ ಕ್ಷೇತ್ರದಲ್ಲಿ ನನಗೆ. ಯಾಕೆಂದರೆ ಮುಖ್ಯವಾಗಿ 5 ಗ್ಯಾರಂಟೀಸ್ ಏನು ಜನ ಉಪಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ್ದು, ಅದು ಋಣ ನಾವು ತೀರಿಸಬೇಕು ಅಂತ ಸಂದರ್ಭದಲ್ಲಿ ಜನ ಈಗ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಜನರಿಗೆ ಅರ್ಥ ಆಗಿದೆ. ಜನರ ಕೈಗೆ ಜಾಬ್ ಬೇಕು, ಜನರಿಗೆ ಹೊಟ್ಟೆ ತುಂಬತಕ್ಕಂಥ ಊಟ ಬೇಕು, ಅದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಎಷ್ಟು ಟ್ರೈ ಮಾಡಿದರೆ ಕೂಡ ಬೆಂಕಿ ಹಾಕಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಎವ್ರಿ ಇಲೆಕ್ಷನ್, ಲೋಕಸಭಾ ಇಲೆಕ್ಷನ್ ಅವರು ಮಾಡ್ತಾರೆ, ಅಸೆಂಬ್ಲಿ ಇಲೆಕ್ಷನ್ ಮಾಡ್ತಾರೆ. ಈ ಬಾರಿ ಜನ ಅದಕ್ಕೆ ಸ್ಪಂದನೆ ಕೊಡಲ್ಲ. ಹೀಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.